ನಮಸ್ಕಾರ. ಶಂಭೋ ಶಂಕರ ಯೂಟ್ಯೂಬ್ ಚಾನಲ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಈ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನೋ ಒಂದು ಪರ್ಪಸ್ ಅಂತ ಇರುತ್ತೆ. ಪರ್ಪಸ್ ಬಗ್ಗೆ ನಾವು ಯೋಚನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಎಲ್ಲರಿಗೂ ಕೂಡ ಒಂದು ಆಸೆ, ನಾವು ಜೀವನ ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ಸುಖವಾಗಿರಬೇಕು, ದಿನೇ ದಿನೇ ಸಮೃದ್ಧಿಯನ್ನು ಕಾಣ್ತಾ ಇರಬೇಕು, ಯಾವುದೇ ಕಷ್ಟಗಳು ಬರಬಾರ್ದು, ಯಾವುದೇ ಸಮಸ್ಯೆಗಳು ಬರಬಾರ್ದು, ನಾವು ನಮ್ಮ ಕುಟುಂಬದವರು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಸಂತೋಷವಾಗಿರಬೇಕು ಅಂತ. ಆದರೆ ನಮ್ಮ ಗುರುಗಳ ಅನೇಕ ವಿಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತೀರ. ಯಾವುದೇ ಮನುಷ್ಯನ ಜಾತಕದಲ್ಲಿ ಏನಾದರೂ ತೊಂದರೆ ಅನ್ನೋದು ಇದ್ದರೆ ಆ ಮನುಷ್ಯ ಆ ಒಂದು ಸಮಸ್ಯೆಗೆ ಒಳಗಾಗೋದು ಖಂಡಿತ ಅಂತ ಹೇಳಿ ಅಂದಮೇಲೆ ಆ ಜ್ಯೋತಿಷ್ಯಕ್ಕೆ ಪರಿಹಾರ, ಆ ಸಮಸ್ಯೆಗಳಿಗೆ ಪರಿಹಾರ ಕೂಡ ನಮ್ಮ ಗುರುಗಳು ಹೇಳ್ತಾ ಬಂದಿದ್ದಾರಲ್ವ. ಆದರೆ ಎಷ್ಟು ಜನ ಅದನ್ನು ಫಾಲೋ ಮಾಡಿದ್ದೀವಿ? ನಿಜಕ್ಕೂ ನಮ್ಮ ಜಾತಕವನ್ನು ಎಷ್ಟೆಷ್ಟು ಒಂದು ಜ್ಯೋತಿಷ್ಯರ ಹತ್ರ ತೋರಿಸೋದಾಗಿರ್ಬೋದು ಅಥವಾ ನಮಗೆ ನಾವೇ ಅವಲೋಕನೆಯನ್ನು ಮಾಡೋದಾಗಿರ್ಬೋದು, ಎಷ್ಟು ಮಟ್ಟದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ? ತುಂಬ ವಿರಳ ಅಂತ ಅನಿಸುತ್ತೆ. ಆದರೆ ನಿಜಕ್ಕೂ ಒಬ್ಬ ವ್ಯಕ್ತಿ ಜ್ಯೋತಿಷ್ಶಾಸ್ತ್ರದ ಮೊರೆ ಹೋಗಬೇಕಾಗಿರೋದು ಯಾವಾಗ? ಕಷ್ಟ ಬಂದಾಗ ಮಾತ್ರನಾ, ಅಥವಾ ತಾನು ಹುಟ್ಟಿದ ತಕ್ಷಣ ಜಾತಕದಲ್ಲಿ ಏನೆಲ್ಲ ತೊಂದರೆಗಳಿದೆ ಅಂತ ತಿಳ್ಕೊಳ್ಳೋದು ಆತನ ಒಂದು ಪ್ರಮುಖ ಕರ್ತವ್ಯನ? ಈ ಒಂದು ಗೊಂದಲ ನನ್ನಲ್ಲೂ ಇದೆ, ವೀಕ್ಷಕರಾದ ನಿಮ್ಮೆಲ್ಲರಲ್ಲೂ ಕೂಡ ಇದೆ ಅಂತ ನನಗೆ ಗೊತ್ತು. ಈ ಒಂದು ಪ್ರಶ್ನೆಗಳಿಗೆ ಜೊತೆಗೆ ಜ್ಯೋತಿಷ್ಶಾಸ್ತ್ರದ ಬಗ್ಗೆ, ಸಂಖ್ಯಾಶಾಸ್ತ್ರದ ಬಗ್ಗೆ ನಾವೆಲ್ಲರೂ ಕೇಳಿರೋದಂಥ ಒಂದಷ್ಟು ವಿಶೇಷ ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಹಾಗುರು ಅಘೋರ ವಿದ್ಯಾಪೀಠಂನ ಸಂಸ್ಥಾಪಕರು ಹಾಗೂ ಪ್ರಖ್ಯಾತ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆದಿತ್ಯ ನಾರಾಯಣ ಮಹರ್ಷಿ ಗುರುಗಳು. ಬನ್ನಿ ಅವ್ರನ್ನ ಇವತ್ತಿನ ಸಂಚಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ಎಸ್ ಗುರುಗಳೇ, ಇವಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ನೀವು ಅನೇಕ ವಿಡಿಯೋಸಲ್ಲಿ ನಮಗೆ ಹೇಳ್ತಾ ಬಂದಿದ್ದೀರಾ, ಪ್ರತಿಯೊಂದಕ್ಕೂ ಕೂಡ ಜಾತಕದಲ್ಲಿ ಏನೋ ಒಂದು ತೊಂದರೆ ಇದ್ದರೆ ಮಾತ್ರ ಆ ಗ್ರಹಗತಿಗಳ ಪ್ರಕಾರನೇ ಮನುಷ್ಯನ ಜೀವನ ನಡೆಯುತ್ತೆ ಅಂತ. ಆದರೆ ತೊಂದರೆ ಅನುಭವಿಸಿದಾಗ ನಮಗೆ ಗೊತ್ತಾಗುತ್ತೆ, ಓ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಆವಾಗ ನಾವು ನಿಮ್ಮಂತಹ ಗುರುಗಳ ಹತ್ರ ಬರ್ತೀವಿ. ಏನು ಜಾತಕ ನೋಡಿ ಗುರುಗಳೇ, ಏನಿದೆ ಸಮಸ್ಯೆ ಅಂತ ಹೇಳ್ತೀವಿ, ಪರಿಹಾರನ ಹೇಳ್ತೀರಾ, ಅದನ್ನು ಮಾಡ್ಕೊಳ್ತೀವಿ. ಆದರೆ ಆವಾಗ ಮಾತ್ರ ನಮಗೆ ಜ್ಯೋತಿಷ್ಶಾಸ್ತ್ರದ ಪ್ರಯೋಜನ ಆಗತ್ತಾ? ಅಥವಾ ಮಗು ಹುಟ್ಟಿದ ತಕ್ಷಣ ಅಲ್ಲಿ ಜಾತಕ ನೋಡಿ ಏನು ಸಮಸ್ಯೆ ಆಗ್ತಾ ಇದೆ, ಪರಿಹಾರ ಅವಾಗಿಂದನೇ ಬೇಕಾ? ಯಾವಾಗ ಜ್ಯೋತಿಷ್ಶಾಸ್ತ್ರ ನಮಗೆ ಬೇಕು? ನೋಡಿ, ನಿಮಗೆಲ್ಲ ಒಂದು ವಿಷಯ ನೆನಪಿಸ್ತೀನಿ. ಹಿಂದೆ ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ರಾಜ ಮಹಾರಾಜಗಳ ಆಸ್ಥಾನದಲ್ಲಿ ಜ್ಯೋತಿಷ್ಯ ಪಂಡಿತರು, ವಾಸ್ತು ಪಂಡಿತರು ಅಂತ ಇದ್ರು. ಆಸ್ಥಾನದಲ್ಲೇ ಇದ್ರು. ಅವ್ರಿಗೆ ಅನುಕೂಲತೆ ಇಟ್ಕೊಂಡಿದ್ರು. ಯಾಕೆ ಅವ್ರ ತಲೆಯಲ್ಲಿ ಬುದ್ಧಿ ಇಲ್ವಾ? ರಾಜನಿಗೇನು ಬೇಕು ವಾಸ್ತುಶಾಸ್ತ್ರ, ರಾಜನಿಗೇನು ಬೇಕು ಜ್ಯೋತಿಷ್ಶಾಸ್ತ್ರ, ರಾಜನಿಗೇನು ಬೇಕು ಪಂಡಿತ? ಇವೆಲ್ಲ ಯಾಕೆ ಇಟ್ಕೊಂಡಿದ್ರು ಅಂದರೆ ಅವನಿಗೆ ಸೃಷ್ಟಿ ನಿಯಮ ಗೊತ್ತಿತ್ತು. ನಾವೆಲ್ಲ ಹುಟ್ಟಿದ್ದೀವಿ ಅಂತಂದರೆ ಯಾವುದೋ ಒಂದು ಗ್ರಹಗತಿಗಳಲ್ಲಿ, ಯಾವುದೋ ಒಂದು ಕರ್ಮದಲ್ಲಿ ಹುಡ್ತೀವಿ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ನಮಗೆ ಅರಿವಿರೋದಿಲ್ಲ. ಅದಕ್ಕೆ ಒಂದು ಗುರು ಮಾರ್ಗದರ್ಶನ ಬೇಕು ಅಂಥೇಳಿ ಜ್ಯೋತಿಷ್ಯ ಮಾರ್ಗ ತಿಳಿಸ್ತಕ್ಕಂಥ ಗುರುಗಳನ್ನು, ಪಂಡಿತರನ್ನ, ಮಂತ್ರಿಗಳನ್ನ ಇಟ್ಕೊಂಡ್ಬಿಟ್ಟಿದ್ರು. ಆದರೆ ಇವತ್ತು ನಮ್ಮಲ್ಲಿ ರಾಜ್ಯ ಆಸ್ಥಾನ ವ್ಯವಸ್ಥೆ ಇಲ್ಲ. ನಾವೆಲ್ಲ ಸರ್ವ ಸ್ವತಂತ್ರರು. ಈ ಸರ್ವ ಸ್ವತಂತ್ರ ಬಂದಾಗ ನಮ್ಮ ಮನೆಗಳಲ್ಲಿ ತಗೊಂಡೋಗಿ ನಾವು ಅಸ್ಟ್ರಾಲಜನ್ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕಂತ ಒಬ್ಬ ಅಸ್ಟ್ರಾಲಜನ್ ಹುಡ್ಕೊಂಡು ಹೋಗ್ಬೇಕು. ಆದರೆ ಮನುಷ್ಯ ರಾಜನೇ ಅವತ್ತು ಬುದ್ಧಿವಂತಿಕೆಯಿಂದ ಏನು ಯಾರೂ ಕೇಳದೆ ಮಾಡದೆ ತನ್ನ ಒಳಿತು ಕೆಡುಕುಗಳನ್ನು, ಒಳ್ಳೆಯದು ಕೆಟ್ಟದನ್ನು, ಗಳಿಗೆಗಳನ್ನು ಕೇಳುವಂಥ ಒಬ್ಬ ಅಸ್ಟ್ರಾಲಜಿನ ಮಾರ್ಗದರ್ಶನ ಪಡ್ಕೊಂಡಿದ್ದಂತಂದಾಗ ನಾವು ಮಾಡ್ಕೊಳ್ತಾ ಇಲ್ಲ. ನಾವು ಸಮಸ್ಯೆ ಬಂದಾಗ ಸಿಕ್ಕಾಕೊಳ್ತಾ ಇದ್ದೀವಿ. ಅವಾಗೋಗಿ ಜ್ಯೋತಿಷ್ಯ ಕೇಳೋದು, ಅವಾಗೋಗಿ ದೇವ್ರನ್ನ ಹೋಗೋದು, ಅವಾಗೋಗಿ ಪೂಜೆ ಮಾಡೋದು, ಅವಾಗ ಪರಿಹಾರ ಮಾಡೋದ್ರಿಂದ ಅದು ತಾತ್ಕಾಲಿಕವಾದಂಥ ಪರಿಹಾರ ಆಗುತ್ತೆ ಹೊರತು ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ ಅಲ್ಲ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಯಾವುದು ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ಬೇಸಿಕ್ಕಾಗಿ ನಿಮಗೆಲ್ಲ ಹೇಳ್ತಕ್ಕಂಥ ಏನಪ್ಪ ಅಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ಗ್ರಹಗತಿಗಳು ಹುಟ್ಟೇ ಹುಡ್ತಾನೆ. ಕರ್ಮ, ಗ್ರಾಚಾರ, ಗಂಡಾಂತರ ಕಷ್ಟ ಇಲ್ಲದೆ ಯಾರು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ವಂಶಪಾರ ಬಂದಿರತಕ್ಕಂಥದ್ದು. ಈ ವಂಶ ಪಾರಂಪರ್ಯ ಬಂದಿರತಕ್ಕಂತಹ ಕಷ್ಟ ನಷ್ಟಗಳಿಗೆ, ಒಳ್ಳೆಯದು ಕೆಟ್ಟದಗಳಿಗೆ, ಪಾಪಕರ್ಮಗಳಿಗೆ, ಧರ್ಮಗಳಿಗೆ, ಅದೃಷ್ಟ ದುರದೃಷ್ಟಗಳಿಗೆ ಮನುಷ್ಯ ಒಳಗಾಗಿದ್ದಾಗ ಯಾವಾಗ ಅದೃಷ್ಟ ಯಾವಾಗ ದುರದೃಷ್ಟ, ನಾನು ಜೀವನದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಆಗೋದಕ್ಕೆ ನಾನು ಏನನ್ನು ಫಾಲೋಅಪ್ ಮಾಡಬೇಕು, ಯಾವಾಗ ಏನನ್ನು ಫಾಲೋಅಪ್ ಮಾಡಬೇಕು, ನನ್ನಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ ಅಂತಂದಾಗ ನಿಮಗೆ ಯಾವುದೋ ಒಂದು ಟೈಮಲ್ಲಿ ಚೆನ್ನಾಗಿದ್ದು ಯಾವುದೋ ಒಂದು ಟೈಮಲ್ಲಿ ಕೆಟ್ಟದಾದಾಗ ಆಗ ಹುಡ್ಕೊಳೋದು ಏನಾಗ್ತದೆ? ಇವತ್ತೆಲ್ಲ ಕಮರ್ಷಿಯಲ್ ಆಗೋಗಿರೋದ್ರಿಂದ ಜ್ಯೋತಿಷ್ಶಾಸ್ತ್ರ, ಪರಿಹಾರ, ದೇವಸ್ಥಾನ ಪ್ರತಿಯೊಂದು ಕೂಡ ಇವತ್ತು ಕಮರ್ಷಿಯಲ್ ಆಗೋಗಿರೋದ್ರಿಂದ ನಿಮಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಜನಗಳಿಗೆ ಕನ್ಫ್ಯೂಷನ್ ಗುರುಗಳೇ, ಯಾರ ಮಾತು ಕೇಳೋದು, ಯಾರ ಮಾತು ಬಿಡೋದು? ಹೌದು. ಏನಾಗುತ್ತೆ ಅಂದರೆ ನಿಮಗೆ ಆ ಕಷ್ಟ ಬಂದು ಹುಡ್ಕೊಂಡು ಹೋಗ್ತಿರಲ್ಲ, ಅದು ತಪ್ಪು. ಅದೇ ತಪ್ಪು. ನಿಮಗೆ ಚೆನ್ನಾಗಿದ್ದಾಗಲೇ ಭಗವಂತನ ಪ್ರಾರ್ಥನೆ ಮಾಡಿ, ಚೆನ್ನಾಗಿದ್ದಾಗಲೇ ಜ್ಯೋತಿಷ್ಯ ಕೇಳಿ.
ಒಳ್ಳೆಯವ್ರನ್ನ ಯಾರು ಅಂತ ಆಯ್ಕೆ ಮಾಡ್ಕೊಳ್ಳಿ. ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ, ನಿಜ. ಕಳ್ಳರು ಸುಳ್ಳರು ಇದರಲ್ಲಿ ಹೇಗೆ ನಮ್ಮ ಫೀಲ್ಡಲ್ಲೂ ಇದ್ದಾಗೆ ಒಳ್ಳೆಯವರು, ಒಳ್ಳೊಳ್ಳೆ ಸತ್ವ ಇರ್ತಕ್ಕಂಥವ್ರು, ಒಳ್ಳೊಳ್ಳೆ ವಿದ್ಯೆ ಇರ್ತಕ್ಕಂಥವ್ರು ಗುಪ್ತವಾಗಿದ್ದಾರೆ. ಅಂಥವ್ರನ್ನ ಹುಡುಕಿ ನೀವು ಯಾವುದೇ ಒಂದು ಶಾಸ್ತ್ರವನ್ನು ಪರಿಗಣಿಸಬೇಕಂದಾಗ ಕಷ್ಟ ಬಂದ ಜ್ಯೋತಿಷ ಕೇಳಬೇಕು ಅಂತಿಲ್ಲ. ಯಾರೂ ಹೇಳಿಲ್ಲ ನಿಮಗೆ, ಯಾವ ಶಾಸ್ತ್ರದಲ್ಲಿ ಹೇಳಿಲ್ಲ. ಕಷ್ಟ ಬಂದ ಮಾತ್ರ ದೇವರು ನೋಡು, ಕಷ್ಟ ಬಂದ ಮಾತ್ರ ಜ್ಯೋತಿಷ ಕೇಳಂತೆ ಯಾರೂ ಹೇಳಿಲ್ಲ ನಿಮಗೆ. ನಿಮಗೆಲ್ಲ ಹೇಳೋದು ಮನುಷ್ಯನಿಗೆ 9 ಜನ್ಮ ಇರ್ತದೆ. ನಿಮ್ಮದು ಈಗ ಯಾವ ಜನ್ಮ? ಒಂದು ಎಕ್ಸಾಂಪಲ್ ಇದು, 5ನೇ ಜನ್ಮ ಅನ್ಕೊಳ್ಳಿ. 5 ಜನ್ಮ ಹಿಂದೆ ಏನು ನಡೆದಿದೆ ಎಲ್ಲವೂ ಗೊತ್ತಾಗುತ್ತೆ, ಎಲ್ಲವೂ ಗೊತ್ತಾಗ್ತದೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಪ್ರಶ್ನೆ ಶಾಸ್ತ್ರ ಅಂತ ಒಂದಿದೆ. ಜ್ಯೋತಿಷಾಸ್ತ್ರದಲ್ಲಿ ಜಾತಕ ನೋಡಿದ ತಕ್ಷಣ ಗೊತ್ತಾಗ್ಬಿಡೋದು ನಿಮಗೆ ಪೂರ್ಣವಾಗಿ. ಪ್ರಶ್ನೆ ಶಾಸ್ತ್ರ ಅಂತ ಇದೆ, ದೈವ ಪ್ರಶ್ನೆ ಅಂತ ಇದೆ, ಗುರು ಪ್ರಶ್ನೆ ಅಂತ ಇದೆ. ಆ ಪ್ರಶ್ನೆಗಳನ್ನ ಹಾಕಬೇಕು. ನಂದು ಇದು ಎಷ್ಟನೇ ಜನ್ಮ, ನನ್ನ ಹಿಂದೆ ಜನ್ಮದಲ್ಲಿ ಯಾವ್ಯಾವ ಪಾಪಕರ್ಮಗಳು ನನಗೆ ಹಿಂಬಾಲಿಸ್ಕೊಂಡು ಬಂದಿದೆ. ಹಲವಾರು ಶಾಪಗಳಿದೆ ಜನ್ಮದಲ್ಲಿ. ಸ್ತ್ರೀ ಶಾಪ ಅಂತೆ, ಪಿತೃಶಾಪ ಅಂತೆ, ಪಿತೃದೋಷ ಅಂತೆ, ಸರ್ಪದೋಷ ಅಂತೆ, ದೈವ ಶಾಪ, ದೈವ ದೋಷ ಅಂತೆ, ಪ್ರಾಣಿ ಶಾಪ, ಅದು ಇದು ಸಿಕ್ಕಾಬಟ್ಟೆ ಇದೆ. ಇವೆಲ್ಲ ಶಾಪಗಳು ಒಂದರಿಂದ ದೋಷಗಳು ನಮ್ಮನ್ನು ಹಿಂಬಾಲಿಸ್ಕೊಂಡೇ ಬರ್ತಿರ್ತದೆ. ನಮ್ಮ ಅಪ್ಪ ಮಾಡಿದ್ದು, ನಮ್ಮ ಅಮ್ಮ ಮಾಡಿದ್ದು, ಅವರಪ್ಪ ಮಾಡಿದ್ದು ಎಲ್ಲವೂ ಬರ್ತಾ ಇರ್ತದೆ. ನನ್ನ ಹಿಂದಿನ ಜನ್ಮದಲ್ಲೇ ಅದು ಬರ್ತಿರ್ತದೆ. ಈ ಜನ್ಮದೆಲ್ಲ ಕೂತ್ಕೊಂಡಿರ್ತದೆ. ನೀವು ಒಂದೊಂದು ಜನ್ಮ ತಾಳ್ತಿಗಳು ಅವೆಲ್ಲ ನಿಮ್ಮನ್ನು ಹಿಂಬಾಲಿಸಿರ್ತದೆ. ಇವೆಲ್ಲ ಯಾವಾಗ ಕೆಲಸ ಮಾಡಿದ್ರೆ ಅದಾದರೂ ಒಂದು ಗ್ರಹಗಳ ಒಂದು ದೆಸೆ ಬರಬೇಕು, ಅವಾಗ ಎಫೆಕ್ಟ್ ಆಗ್ತದೆ. ಈಗ ಎಲ್ಲ ಕರ್ಮಗಳ ಅಧಿಪತಿಯಾಗಿರೋದು ಶನಿ ಭಗವಾನ್. ಶನಿ ದೇವ್ರಿಗೆ ಯಾಕೆ ಎದುರ್ಕೋತೀರ ನೋಡಿ, ಇದಕ್ಕೋಸ್ಕರನೇ ಶನಿ ದಶೆ ಬಂತ ನನಗೇನೋ ಆಗೋಗ್ಬಿಡ್ತಪ್ಪ ಅಂತಾರೆ. ಯಾಕೆ ಎದುರ್ಕೋತೀರ ನೀವು? ಶನಿ ಭಗವಾನ್ ನ್ಯಾಯ, ನೀತಿ, ಧರ್ಮವಂತ. ನಿಮ್ಗೆ ಕಷ್ಟ ಕೊಡೋಕ್ಕಿಟ್ಟಿಲ್ಲ. ನೀವು ಮಾಡಿದ ಪಾಪ ಕರ್ಮಗಳಿಗೆ ಕಷ್ಟ ಕೊಟ್ಟಾಗ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪರಿಹಾರ ಮಾಡ್ಕೊಳ್ಳಿ. ಅದೇ ಜ್ಯೋತಿಷಾಸ್ತ್ರ, ಜ್ಯೋತಿಷ ಮಾರ್ಗ ಇರೋದು. ಅಯ್ಯೋ ನಾನು ಇದು ನಂಬಲೇಬೇಕು. ನೀವು ಮುಂದೆ ನಮ್ಗೆ ಸಮಸ್ಯೆ ಬರುತ್ತೆ ಅನ್ನೋಂಥದ್ದು ಇವತ್ತು ಜಾತಕ ನೋಡಿದ್ರೆ ಗೊತ್ತಾಗ್ತದೆ. ಪ್ರತಿಯೊಂದು ಪಿನ್ ಟು ಪಿನ್ ಗೊತ್ತಾಗ್ತದೆ. ಫಸ್ಟ್ ಇಂದ ಹಿಡಿದು ಕೊನೆ ಎಂಡೋರ್ಗೂ ಗೊತ್ತಾಗ್ತದೆ. ಅದನ್ನು ಕೇಳಿ ತಿಳ್ಕೊಳ್ತಕ್ಕಂತಹ ಜ್ಞಾನ ನಮಗಿರಬೇಕು. ನಾವು ಅಜ್ಞಾನಿಗಳಾಗಿದ್ದೆ, ಅದೇನು ಜ್ಯೋತಿಷ, ಅವನು ಯಾರೋ ತಪ್ಪು ಮಾಡಿದ್ದಾನೆ, ಯಾರೋ ಸುಳ್ಳು ಹೇಳಿದ್ದಾನೆ, ಯಾರೋ ಮೋಸ ಮಾಡ್ತಾನೆ, ಎಲ್ಲರೂ ಮಾಡ್ತಿದ್ರೆ ಅಂತ ಮನೋಭಾವನೆ ಬಂದ್ಬಿಟ್ಟಿದೆ ಇವತ್ತೊಂದು ದಿವಸ. ಆ ರೀತಿ ಆಗ್ಬಿಟ್ಟಿದೆ. ಈ ಸೋಷಿಯಲ್ ಮೀಡಿಯಾ, ಟಿ ವಿ ಮೀಡಿಯಾ ಬಂದ ಮೇಲೆ ಸಿಕ್ಕಾಬಟ್ಟೆ ಆಗೋಗಿದೆ. ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ. ಪ್ರತಿಯೊಂದು ಮನೇಲೂ ಒಬ್ಬ ಜ್ಯೋತಿಷಿ ಹುಟ್ಟಬೇಕು. ಈಗ ಆಸ್ಥಾನದಲ್ಲಿ ಜ್ಯೋತಿಷಿ ಇಟ್ಕೊತಿದ್ರು, ಆ ಅವಕಾಶ ಇಲ್ಲ ನಮಗೆ. ನಮ್ಮಲ್ಲೊಬ್ಬರು ಹುಟ್ಕೊಂಡ್ರೆ ಈ ದೇಶ ಸುಭಿಕ್ಷ ಆಗತ್ತಾ? ಒಂದು ಕುಟುಂಬ ಸುಭಿಕ್ಷ ಆದಾಗ ದೇಶ ಸುಭಿಕ್ಷ ಆಗತ್ತಾ? ಇದು ಈ ಸಂಸ್ಕಾರ ನಮ್ಮಲ್ಲಿ ಬೆಳೆಸಬೇಕು. ನಮ್ಮಲ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗಲ್ಲ ನಮ್ಮಿರೋ ಮಕ್ಕಳುಗಳು. ತಳ್ಳಬೇಕು, ದೂಡಬೇಕು, ಒಂದು ಕಡ್ಡಿಸಿ ಪೂಜೆ ಮಾಡೋದು ದೂಡಬೇಕು ಅವನ್ನ. ಆ ಸಂಸ್ಕಾರ ನಮ್ಮನ್ನು ಹೇಳ್ಕೊಟ್ಟಿಲ್ಲ. ನಮ್ಮಲ್ಲಿ ಒಂದು ಜಪ ತಪ ಪೂಜೆ ಪುನಸ್ಕಾರ ನಮ್ಮಲ್ಲಿ ಹೇಳ್ಕೊಡ್ತಾನೆ ಇಲ್ಲ, ಗೊತ್ತೇ ಇಲ್ಲ ಯಾರಿಗೂ. ಎಲ್ಲ ಮೊಬೈಲಲ್ಲಿ ಮುಳುಗ್ಬಿಟ್ಟಿದ್ದಾರೆ ಇವತ್ತೊಂದು ದಿವಸ. ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಆಟ ಹೋಗ್ತಾರೆ. ಜ್ಞಾನವೇ ಇಲ್ಲ. 10 ಜನ ಮನೇಲಿದ್ದರೆ 10 ಮೊಬೈಲ್ ಇರ್ತದೆ ಎಲ್ಲರ ಕೈನಲ್ಲೂ. ಒಂದು ಸಣ್ಣ ಮಗು ಊಟ ತಿನ್ನಿಸೋದಕ್ಕೆ ಒಂದು ಮೊಬೈಲ್ ಕೊಟ್ಬಿಡ್ತಾರೆ. ನೋಡ್ಕೊಳ್ಳಪ್ಪ ಇವಾಗ ಶುರು ಮಾಡ್ಕ ಅಂತೇಳಿ. ಇಂಥ ಸಂಸ್ಕಾರವನ್ನು ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ನಮ್ಮ ಸನಾತನ ಧರ್ಮದ ಜ್ಯೋತಿಷ್ಯ ಮಾರ್ಗದ ಸತ್ವ ಆಗಿರಲಿ ಅಥವಾ ನಮ್ಮ ಪೂಜೆ ಪುರಸ್ಕಾರ ದೈವ ಶಕ್ತಿ ಆಗಿರಲಿ, ನಿಮ್ಗೆ ಯಾಕೆ ಗೊತ್ತಾಗ್ತದೆ? ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಮ್ಗೆಲ್ಲರೂ ಹೇಳ್ತಕ್ಕಂಥದ್ದು, ನೀವು ಯಾವುದೇ ಏಜಲ್ಲಿರಿ, ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಜನ್ಮಾಂತರ ದೋಷಗಳನ್ನ ತಿಳ್ಕೊಳ್ಳಿ. ಜನ್ಮ ದೋಷ ಅಂದರೆ ಈ ಜನ್ಮದೋಷ ತಿಳ್ಕೊಳ್ಳಿ. ತಾಯಿ ಕಡೆ ಎಷ್ಟಿದೆ, ತಂದೆ ಕಡೆ ಎಷ್ಟಿದೆ ತಿಳ್ಕೊಳ್ಳಿ. ಇವತ್ತು ಎಷ್ಟೋ ಸರ್ಪದೋಷಗಳು, ಎಷ್ಟೋ ಪಿತೃದೋಷಗಳು, ಎಷ್ಟೋ ಬ್ಲ್ಯಾಕ್ ಮ್ಯಾಜಿಕ್ಗಳಿಂದ ಇವತ್ತು ಹಲವಾರು ಜನ ಹಲವಾರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾವಾಗ ಯಾರು ಏನು ಗೊತ್ತೇ ಆಗೋದಿಲ್ಲ. ಭೂಮಿ ಸಂಬಂಧ ವಿಚಾರಗಳು, ಕುಟುಂಬಗಳು ಅಲ್ಲೋಲ ಕಲ್ಲೋಗ್ತಾ ಇದೆ. ಪ್ರಪಂಚ ಎಷ್ಟೇ ಆಧುನಿಕ ಆದ್ರೂ ಕೂಡ ಇವೆಲ್ಲ ಇನ್ನೂ ನಡೀತಾ ಇರುತ್ತೆ. ಸೂರ್ಯ ಚಂದ್ರ ಇರುವವರೆಗೂ ನಡೀತಾ ಇರ್ತದೆ. ಯಾಕಂದ್ರೆ ಸೂರ್ಯ ಚಂದ್ರನ ಇವತ್ತು ಯಾರು ಗೆಲ್ಲಕ್ಕಾಗಿಲ್ಲ. ಯುಗ ಬಂದ್ರು ಅಷ್ಟೇ. ಯಾವ ಯುಗನೇ ಬರಲಿ, ವಿಜ್ಞಾನ ಎಷ್ಟೇ ಮುಂದುವರಿಲಿ, ಜ್ಞಾನದಿಂದ ವಿಜ್ಞಾನ ಬರ್ತೀವಿ, ವಿಜ್ಞಾನದಿಂದ ಜ್ಞಾನ ಅಲ್ಲ. ಅದರಿಂದ ಈ ನಾಲೆಡ್ಜನ್ನು ಫಸ್ಟ್ ಬೆಳೆಸ್ಕೊಳ್ಳಿ. ಈಗ ಒಬ್ಬ ವ್ಯಕ್ತಿಗೆ ಒಂದು 50 ವರ್ಷ ಆಗಿದ್ದಾನೆ ಬಂದಿದ್ದಾನೆ ಅಥವಾ 30 ವರ್ಷ ಬಂದಿದೆ ಅಂತಂದರೆ 1ನೇ ವಯಸ್ಸಿಂದ 30ನೇ ವಯಸ್ಸು ತನಕ ಏನೇನು ನಡೆದಿದೆ ಅಂತಕ್ಕಂಥದ್ದು ಜಾತಕ ತೆಗಿಬೇಕು ನಾವು. ಸುಮ್ಮನೆ ಜಾತಕ ನೋಡ್ಬಿಟ್ಟು ಈ ರಾಶಿ ಅಲ್ಲಿದೆ, ಈ ರಾಶಿ ಇಲ್ಲಿದೆ, ಕಟಕ ರಾಶಿಗೆ ಗುರು ಬರ್ತಾ ಇದ್ರೆ ತುಂಬ ಅದ್ಭುತ ಅಂತ ರಾಶಿ ಭವಿಷ್ಯ ಹೇಳ್ತಾರೆ. ಅದೆಲ್ಲ ಬೋಗಸ್. ಅದೆಲ್ಲ ಏನೇನು ಮಾರ್ಗಗಳು ಗುರುಗಳೇ ನೀವು ಉಪಯೋಗಿಸುವಂಥ ಮಾರ್ಗಗಳು? ನಾವು ಉಪಯೋಗಿಸ್ತಕ್ಕಂಥ ಇಲ್ಲಿ ಮಾರ್ಗ ಏನಂತಂದರೆ, ಫಸ್ಟ್ ನಿಮ್ಮ ಬೇಸಿಕ್ನ ಚೆಕ್ ಮಾಡ್ತೀವಿ ನಾವು. ನಿಮ್ಮ ಜಾತಕ ತೆಗೆದುಕೊಂಡು ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿರ್ತಕ್ಕಂಥ 5 ಕುಂಡಲಿಗಳಿದ್ದಾವೆ. ಅದು ಲಗ್ನ ಕುಂಡಲಿ, ನವಾಂಶ ಕುಂಡಲಿ, ಭಾವ ಕುಂಡಲಿ, ಗೋಚಾರ ಕುಂಡಲಿ, ಶರೀರ ಕುಂಡಲಿ ಅಂತೇಳಿ. ಇದನ್ನು ತಗೊಂಡು ಆ ದೆಸೆಗಳನ್ನ ನಾವು ಲೆಕ್ಕಾಚಾರ ಮಾಡಿ ಇಲ್ಲಿ ಎಲ್ಲೆಲ್ಲಿ ಏನೇನೋ ಫಾರ್ಮೆಟ್ ಆಗಿದೆ ತಿಳ್ಕೊಂಡು, ಇವನು ಜನ್ಮಾಂತರ ದೋಷಗಳು ನೋಡಿ ಇವತ್ತು ನಮ್ಮಲ್ಲಿ ಬರ್ತಾರೆ. ನಾವು ಈ ಸದ್ಯಕ್ಕೆ ಇವತ್ತಿನ ಕಾಲಮಾನದಲ್ಲಿ ಏನು ದೋಷ ಇದೆ, ಏನು ಪರಿಹಾರ ಇದೆ ಅದು ಮಾಡಿ ಕಳಿಸ್ಬಿಡ್ತೀವಿ. ಅವ್ರಿಗೆ ಅಷ್ಟೊಂದು ವ್ಯವಧಾನ ಇರೋದಿಲ್ಲ. ಎಲ್ಲ ಫಾಸ್ಟ್ ಫುಡ್ ಥರ ಆಗ್ಬಿಡ್ಬೇಕು ಅವ್ರಿಗೆಲ್ರಿಗೂ.
ಬಟ್ ನಿಮ್ಮೆಲ್ಲರೂ ಕೂಡ ಹುಟ್ಟಿದಾಗಿಂದ ಕೊನೆಯವರೆಗೂ, ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಇಷ್ಟು ಹಂತಗಳು ನೀವು ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂತಂದರೆ ನೀವು ಜನ್ಮಾಂತರ ದೋಷ ನಿವೃತ್ತಿ ಮಾಡ್ಕೋಬೇಕು. ಆಮೇಲೆ ಜನ್ಮ ದೋಷಗಳು ನಿವೃತ್ತಿ ಮಾಡ್ಕೋಬೇಕು. ಇದಾದಮೇಲೆ ವಾಸಸ್ಥಾನ ವೆರಿ ವೆರಿ ಇಂಪಾರ್ಟೆಂಟ್. ಭೂಮಿ ಎಲ್ಲ ಒಂದೇ ಭೂಮಿ ಅಲ್ಲ. ಹೌದು. ನಮ್ಮ ಗ್ರಹಚಾರ ಕರ್ಮಾನುಸಾರವಾಗಿ ನಮಗೆ ಭೂಮಿ ಪ್ರಾಪ್ತಿ ಆಗ್ತದೆ. ನಮ್ಮ ಗ್ರಹಚಾರ ನಮ್ಮ ಕರ್ಮಾನುಸಾರ ನಮಗೆ ಒಬ್ಬಳು ಪತ್ನಿ ಸಿಗ್ತಾಳೆ, ಗಂಡ ಸಿಗ್ತಾನೆ, ಪತಿ ಸಿಗ್ತಾನೆ, ಫ್ರೆಂಡ್ಸ್ ಸಿಗ್ತಾರೆ, ಬಂಧು ಬಳಗ ಸಿಗ್ತಾರೆ, ಫ್ರೆಂಡ್ಸ್ ಸಿಗ್ತಾರೆ. ಇವರಲ್ಲಿ ಯಾರು ಏನು ನಿಮ್ಗೆ ಗೊತ್ತೇ ಆಗಲ್ಲ. ಎಲ್ಲ ಸಿಕ್ಕಾಕೊಂಡ್ಮೇಲೆ ಅಯ್ಯೋ ಅವ್ನು ಸರಿಲ್ಲ ಫ್ರೆಂಡು ಅಂತೀರ, ಎಲ್ಲ ಮದುವೆ ಮಾಡ್ಕೊಂಡ್ಮೇಲೆ ಅಯ್ಯೋ ಆ ಹುಡುಗಿ ಸರಿಲ್ಲ ಅಂತೀರ, ಎಲ್ಲ ಆದಮೇಲೆ ಆ ಗಂಡ ಸರಿಲ್ಲ ಅಂತೀರ. ಇದು ಯಾಕೆ ಬೇಕು ನಿಮಗೆ? ಮೊದಲೇ ಎಲ್ಲವೂ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ಜ್ಯೋತಿಷಾಸ್ತ್ರ ಅದ್ಭುತವಾಗಿದೆ. ನೀವು ಸೆಲೆಕ್ಷನ್ ಮಾಡಬೇಕು, ಯಾರ ಹತ್ರ ಕೇಳಬೇಕು, ಇದನ್ನು ಸೆಲೆಕ್ಷನ್ ಮಾಡಬೇಕು. ವಾಸ್ತು ಬಗ್ಗೆ ಕೂಡ ಇವತ್ತು ಸಾಕಷ್ಟು ಮೂಢನಂಬಿಕೆಗಳು, ಒಬ್ಬೊಬ್ರು ಒಂದೊಂದು ಹೇಳುವಂಥದ್ದು, ಆ ದೇವ್ರ ಪೂಜೆ ಮಾಡಿ, ಈ ದೇವ್ರ ಪೂಜೆ. ಆದ್ರೆ ಸನಾತನ ಧರ್ಮದ ಪ್ರಕಾರ ಇರುವಂತಹ ವಾಸ್ತುವನ್ನ ನಾವು ಯಾರು ಹೇಳ್ಕೊಡ್ತಾ ಇಲ್ಲ. ಅವಾಗ ಮಾತ್ರ ಪಾಸಿಟಿವ್ ಆಗಿ ಒಂದು ಮನೆಗೆ ಇಂಪ್ಯಾಕ್ಟ್ ಆಗುವಂಥದ್ದು. ಈ ಜನ್ಮಾಂತರದ ದೋಷ ನಿವೃತ್ತಿ ಮಾಡ್ಕೊಂಡ ನಂತರ ಭೂಮಿ ದೋಷ, ನೀವು ವಾಸ ಮಾಡ್ತಕ್ಕಂಥ ಮನೆ, ಆ ದಿಕ್ಕು, ವಾತಾವರಣ, ಇದನ್ನ ಫಸ್ಟ್ ವಾಸ್ತು ರೀತಿ ಸದಿ ಪಡ್ಕೊಳ್ಳಿ. ನೀವು ಮಾಡ್ತಕ್ಕಂಥ ಫ್ಯಾಕ್ಟ್ರಿ, ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಪ್ಲೇಸಸ್ಸು, ನಿಮ್ಮ ಹೊಲ ಗದ್ದೆ ತೋಟ ಏನಿದೆ ಎಲ್ಲವನ್ನು ಸೆಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಏನಿರ್ತದೆ ಹೇಳೋಕ್ಕಾಗಲ್ಲ. ದೈವ ದೋಷಗಳು ಇರ್ಬೋದು, ಸರ್ಪ ದೋಷಗಳು ಇರ್ಬೋದು, ಯಾರೇ ಏನೇನೋ ಮಾಡಿರ್ತೀರ, ಎಲ್ಲ ಲೆವೆಲ್ ಮಾಡಿಬಿಟ್ಟು ಲೇಔಟ್ ಮಾಡಿ ನಿಮ್ಗೆ ಸೈಟ್ ಮಾಡಿಬಿಡ್ತಾರೆ. ನಿಮ್ಮ ಕರ್ಮಕ್ಕೆ ಏನಾಗುತ್ತೆ ಗೊತ್ತಾ? ಅದೇ ನಂಬರು, ಅದೇ 8, ಅದೇ 4, ಅದೇ 7, ಅದು ಯಾವುದೋ ಒಂದು ದುರುಸ್ಕೊಂಡ ಸಂಖ್ಯೆ, ಅದೇ ಭೂಮಿ ಕರ್ಕೊಂಡು ನಿಮ್ಗೆ ಸೇರಿಸ್ಬಿಡ್ತದೆ. ವಿಜೃಂಭ ಮನೆ ಕಟ್ಬಿಟ್ಟು ಗೃಹಶ ಮಾಡ್ತೀರಾ, 3 ತಿಂಗಳು ಮಾಡಲಿರಲ್ಲ. ಗೃಹಪ್ರವೇಶ ದಿನನೇ ಮನೆ ಮಾರುವಂಥ ಸ್ಥಿತಿ ಬಂದ್ಬಿಡ್ತದೆ. ಕಟ್ಟೋ ಟೈಮಲ್ಲೇ ಮನೆ ನಿಂತೋಗಿರ್ತದೆ. ಎಷ್ಟು ಸೈಟ್ಗಳು ಇವತ್ತು ಖಾಲಿ ಬಿದ್ದಿದೆ, ಎಷ್ಟು ಸೈಟ್ ಮನೆಗೆ ಅರ್ಧಂಬರ್ಧ ಕಟ್ಟಿ ಬಿಟ್ಟಿದ್ದೀರಾ, ಎಷ್ಟು ಜನ ಮನೆ ಕಟ್ಟಕ್ಕಾಗ್ತಿಲ್ಲ, ಎಷ್ಟು ಜನ ವಾಸಸ್ಥಾನ ಬಾಡಿಗೆ ಮನೆ ಬಿಟ್ಟು ಇಷ್ಟು ಸ್ವಂತ ಮನೆ ಬರೋಕ್ಕಾಗ್ತಿಲ್ಲ. ನಿಮ್ದು ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡು ಇರ್ತದೆ, ನೀವು ಮನೆ ಕಟ್ಟಕ್ಕಾಗಲ್ಲ, ಮನೆ ಕಟ್ಟಿಸಿದ್ರು ಕೂಡ ನೆಮ್ಮದಿ ಇರಲ್ಲ. ಹೌದು. ಈ ರೀತಿ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳು ಎಲ್ಲಿಂದ ಉತ್ಪತ್ತಿ ಆಗ್ತದೆ? ವಿಜ್ಞಾನ ಎಷ್ಟೇ ಮುಂದುವರಿಲಿ, ನೀವು ಇದನ್ನು ಗೆಲ್ಲಕ್ಕಾಗ್ತಿಲ್ವಲ್ಲ. ಹೌದು. ಇದು ಯಾವುದು ಗೆಲ್ಲಕ್ಕಾಗಲ್ಲ. ನಮ್ಮ ಸನಾತನ ಧರ್ಮದಲ್ಲಿ, ಜ್ಯೋತಿಷ್ಯ ಮಾರ್ಗದಲ್ಲಿ ನವಗ್ರಹಗಳ ಒಂದು ಪ್ರಭಾವ, ನಮ್ಮ ದೈವಶಕ್ತಿ, ನಿಮ್ಮ ಕುಲದೇವರು, ನಿಮ್ಮ ಗ್ರಾಮ ದೇವರು, ನಿಮ್ಮ ಕುಲದೇವಿ, ತಂದೆ ಕಡೆ ತಾಯಿ ಕಡೆ, ನಮ್ಮ ಹಿರಿಯರು ಪಿತೃಗಳು, ನಮ್ಮ ಸರ್ಪದೇವರುಗಳು, ನಾವು ಆರಾಧನೆ ಮಾಡ್ತಕ್ಕಂಥ ಭೂಮಿ ಸಂಬಂಧಪಟ್ಟಂಥ ಮುನೇಶ್ವರ ದೇವರುಗಳು, ಇವೆಲ್ಲವನ್ನು ನೀವೆಲ್ಲಿವರೆಗೂ ನೋಡಿ ತಿಳ್ಕೊಂಡು ಇದೆಯಾ ಇಲ್ವಾ ಮಾಡಬೇಕಂತ ಸೆಟ್ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ನಿಮ್ಗೆ ಯಾರಿಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಾಳೆ ಮಕ್ಕಳು ಹುಡ್ತಾ ಬಂದಾಗ ಪಿತೃದೋಷ ಇದೆ, ಅಯ್ಯೋ ನಾನು ಪಿತೃದೋಷ ಅಲ್ಲಿ ಮಾಡಿದ್ದೆ, ಇಲ್ಲಿ ಮಾಡಿದ್ದೆ, ಎಷ್ಟೋ ಕಡೆ ಮಾಡಿಬಿಟ್ಟಿದ್ದೆ ಅಂತೀರ. ಆದರೆ ಮತ್ತೆ ಮಕ್ಕಳಿಗೆ ಪಿತೃದೋಷ ಬಂದಿರ್ತದೆ. ಯಾಕೆ ಬರೋಕ್ಕೆ ಸಾಧ್ಯ? ಪಿತೃದೋಷ ಅಂದ ತಕ್ಷಣ ಯಾವುದೋ ಒಂದು ಕಸ್ಟಮ್, ಇದು ಕಮರ್ಷಿಯಲಾಗಿ ಒಂದು ಪೂಜೆ ಮಾಡ್ಕೊಂಡು ಬರೋದಲ್ಲ. ಎಷ್ಟು ಜನ ಪಿತೃಗಳಿದ್ದಾರೆ, ಇನ್ನೂ ಎಷ್ಟು ಜನ ಸಿಕ್ಕಿಲ್ಲ, ತಂದೆ ಕಡೆ ಎಷ್ಟು ಜನ ಇದ್ದಾರೆ, ತಾಯಿ ಕಡೆ ಎಷ್ಟು ಜನ ಇದ್ದಾರೆ. ಸರ್ಪದೋಷ, ಅದು ಭೂಮಿ ಸರ್ಪದೋಷನ, ಅಥವಾ ಜನ್ಮ ಸರ್ಪದೋಷನ, ಜನ್ಮಾಂತ ಸರ್ಪದೋಷನ, ಅಥವಾ ಶತ್ರು ಕಾಟನ. ಜಾತಕ ನೋಡೋದ್ರಿಂದ ಗೊತ್ತಾಗುತ್ತೆ, ಇಲ್ಲ ಪ್ರಶ್ನೆಗಳು ಕೇಳಬೇಕಾಗುತ್ತೆ. ಜಾತಕ ನೋಡಿ ಪ್ರಶ್ನೆ ಭಾಗಕ್ಕೆ ಹೋಗ್ಬೇಕು. ಪ್ರಶ್ನೆ ನೀವು ನಿರ್ದಿಷ್ಟವಾಗಿ ಹಾಕೋ ತನಕ ನಿಮ್ಗೆ ಯಾವುದು ಗೊತ್ತಾಗಲ್ಲ. ಈ ಜಾತಕ ನೋಡ್ತಾವೆಲ್ಲ ಪುಸ್ತಕದ ಬದನೆಕಾಯಿ. ಸುಮ್ಮನೆ ಜಾತಕ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಅಂತ ಕಳಿಸ್ಬಿಡ್ತಾರೆ, ನೀವು ಹಂಗೆ ಬಂದ್ಬಿಡ್ತೀರಾ. ಆಯಿತಾ? ಪ್ರಶ್ನೆ ಹಾಕಿ ನೀವು ಕೇಳಬೇಕು. ಇದೇನಿದೆ, ಜನ್ಮಾಂತರದ್ದು ಏನಿದೆ, ಈ ಜನ್ಮದ ಏನಿದೆ, ನನ್ನ ವಾಸಸ್ಥಾನ ಹೆಂಗಿದೆ, ನನ್ನ ಗಂಡ ಮನೆ ಮಕ್ಕಳು ಏನಿದೆ, ಎಲ್ಲ ಇಡೀ ಸಂಸಾರ ತಿಳ್ಕೊಬೇಕು. ಈಗ ನೀವು ಒಬ್ಬ ಮನೆ ತಿಳ್ಕೊಂಡ್ರೆ ಆಗಲ್ಲ. ನಾಳೆ ನಿಮ್ಮ ಹೆಂಡತಿ ನಿಮ್ಗೆ ಪ್ರಾಬ್ಲಮ್ ಬರ್ತದೆ. ನೀವು ಹೆಂಡತಿ ತಿಳ್ಕೊಂಡ್ರೆ ಆಗಲ್ಲ, ನಿಮ್ಮ ಗಂಡದ ನಿಮ್ಗೆ ಪ್ರಾಬ್ಲಮ್ ಬರ್ತದೆ. ಯಾಕಂದ್ರೆ ಒಂದು ಕುಟುಂಬ ಸಂಸಾರ ಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳ ಜೀವನದ ಎಲ್ಲ ಕರ್ಮಗಳನ್ನ ಕಳ್ಕೊಂಡಿರ್ಬೇಕು. ಆವಾಗಲೇ ನಮಗೆಲ್ಲ ರೀತಿ ಸೆಟ್ ಆಗೋದು. ಗ್ರಾಹಕತೆ ಎಲ್ಲ ನಮಗೆ ಫೇವರಬಲ್ ಆಗ್ತಕ್ಕಂಥದ್ದು. ಕರ್ಮ ಕಳ್ಕೋಬೇಕು. ಕರ್ಮ ಕಳ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾವುದೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಇಂಪ್ರೂವ್ಮೆಂಟ್ ಆಗ್ಸೋದಕ್ಕೆ ಲಕ್ಕಿ ಜೆಮ್ಸ್, ಯಾವ ಜೆಮ್ಸ್ ಹಾಕ್ಕೊಳ್ಬೇಕು, ಎಂಥ ಧಾರಣೆ ಮಾಡಬೇಕು, ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಇವತ್ತು ನಾವು ಮುಂದುವರಿತಾ ಇದ್ದ ಮೇಲೆ 100 ಜನ ನಮಗೆ ಕಲ್ಲು ಹೊಡಿತಾರೆ. ದಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಮ್ಯಾಜಿಕ್. ನಿಮ್ಗೆ ಯಾವನು ಅವ್ನು ಮಾಡ್ದ ಇವ್ನು ಮಾಡ್ದಂತ ಆ ಪೂಜೆ ಈ ಪೂಜೆ ಆ ತಡೆ ಈ ತಡೆ ಎಲ್ಲೆಲ್ಲೋ ಹೋಗ್ತೀರ, ಕಾರಣ ಕಳ್ಕೊಳ್ತೀರ, ನಿಮ್ಮ ಪ್ರಯೋಜನ ಆಗೋದೇ ಇಲ್ಲ. ನೀವು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಫಸ್ಟು ಪ್ರೊಟೆಕ್ಷನ್ ಮಾಡ್ಕೊಂಡು ನೀವೇನು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಯಾವನೊಬ್ಬ ಬಂದು ಹೊಡಿತಾನೆ, ನಿಮ್ಗೆ ಕಲ್ಲು ಹೊಡಿತಾನೆ, ನಿಮ್ಮ ಮನೇಲಿರೋರೇ ಹೊಡಿತಾರೆ ಬಂದು ನಿಮಗೆ. ನೀವು ಭೂಮಿ ವಿಷಯಕ್ಕೆ ಹೋಗಿ ಇಮ್ಮಿಡಿಯೇಟ್ ಸ್ಟಾರ್ಟು. ಇವತ್ತು 30-40 ವರ್ಷ ಕೋರ್ಟ್ ಕೇಸ್ ನಡೀತಾ ಇದೆ. ನೋಡಿದ್ರೆ ಬ್ಲ್ಯಾಕ್ ಮ್ಯಾಜಿಕ್, ಅವ್ರು ಮಾಡಿ ಇವ್ರು ಮಾಡಿ, ಏನಾರ ಮಾಡ್ಕೊಳ್ಳಿ ಬಿಡಿ, ನಿಮ್ಮ ನೀವು ಸರಿ ಮಾಡ್ಕೊಳ್ಳಿ. ನಿಮ್ಮ ಜನ್ಮ ಕರ್ಮ ನಿಮಗೊಬ್ಬ ಶತ್ರುನ ಹುಟ್ಟಾಗ್ತಾನೆ ಅಂತಂದಾಗ ತಪ್ಪು ಯಾರ್ದು? ಬರೋವಂದ ನಿಮ್ದ.
ಇದನ್ನು ಯಾರು ಚೆಕ್ ಮಾಡ್ಕೊಳ್ಳಲ್ಲ. ಸುಮ್ಮನೆ ಅವನು ಶತ್ರು ಅಂತೀರ. ಶತ್ರು ನಿಮ್ಮೊಳಗಡೆ ಇದ್ದಾನೆ. ನಿಮ್ಮೊಳಗಡೆ ಆಲ್ರೆಡಿ ಹುಟ್ಟುಬಿಟ್ಟಿದ್ದಾನೆ. ಅವನು ಜನ್ಮದ ಶತ್ರು ಆಗಿರ್ಬೋದು, ಈ ಜನ್ಮದ ಶತ್ರು ಆಗಿರ್ಬೋದು. ಅವನ್ನ ಸರಿ ಮಾಡ್ಕೊಳ್ಳಿ. ನೀವು ಹತ್ರ ಬರೋದಕ್ಕೆ ಬಿಡಬಾರ್ದು. ಸರಿ ಮಾಡ್ಕೊಳ್ಳಿ. ನೀವು ಹುಟ್ಟಿರೋದೇ ನೋಡಿ, ಇರೋದು ಒಂದೇ ಜೀವನ. ನಿಜ. ಒಂದೇ ಜೀವನ ನಿಮ್ಮದು. 10 ಜೀವನ ಎಲ್ಲ ನಿಮ್ಮದು. ಈ ಇರೋ ಒಂದು ಜೀವನವನ್ನು ನೀವು ಸರಿಪಡಿಸ್ಕೋಬೇಕು ಅಂದಾಗ ಬೇಸ್ಮೆಂಟ್ ಭದ್ರ ಮಾಡ್ಕೋಬೇಕು ನಾವು. ನಮ್ಮದು ಬೇಸ್ಮೆಂಟ್ ಸರಿ ಇಲ್ಲ, ಮದುವೆ ಆದ ಸರಿ ಇಲ್ಲ, ಮದುವೆ ಆದ ಅವನು ಸರಿ ಇಲ್ಲ ಅನ್ನೋದು. ಆ ಭೂಮಿ ತಗೊಂಡೆ ಸರಿ ಇಲ್ಲ. ಹೆಸರಿಗೆಲ್ಲ ಜಾತಕ ತೋರಿಸಿನೇ ಮದುವೆ ಮಾಡ್ತಾರೆ ಗುರುಗಳೇ. ಎಲ್ಲ ಮಾಡ್ತಾರೆ. ಎಲ್ಲ ಪುಸ್ತಕ ಬದನ ಕೇಳೋತ್ರ ಹೋದ್ರೆ ಏನಾಗ್ತದೆ? ಆ ಟೈಮಿಗೆ ಏನೋ ಫಾಸ್ಟ್ ಬಿಡ್ತಾರೆ, ಎಲ್ಲ ಸೆಟ್ ಮಾಡ್ಬಿಟ್ಟು ಸೂಪರ್ ಆಗಿದೆ ಹೋಗಿ ಕಳಿಸ್ಬಿಡ್ತಾರೆ. ಸಿಕ್ಕಾಕೊಂಡು ನರಳ್ತಾರೋಗಿ ಅನುಭವ ಆಗುತ್ತೆ ಬರ್ತೀವಿ. ಎಲ್ರಿಗೂ ಆಗಲ್ಲ. ಹಂಗಂತ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು. ಕೆಲವರು ಅದೃಷ್ಟವಂತ ಇರ್ತಾರೆ, ಅವ್ರಿಗೆ ಏನೂ ಬೇಕಾಗಿಲ್ಲ. ಅವ್ರ ಪೂರ್ವಜನ ಪುಣ್ಯ ಫಲನೋ, ಅವ್ರ ತಂದೆ ತಾಯಿ ಮಾಡೋ ಪುಣ್ಯ ಫಲನೋ, ಅಥವಾ ದೈವ ಶಕ್ತಿಯೋ, ಒಳ್ಳೆ ಗುರು ಮಾರ್ಗವೋ ಸಿಕ್ಕವ್ರು ಏನು ಮಾಡ್ತಾರೆ, ಆರಾಮ ಹೋಗ್ತಾರೆ ಜೀವನದಲ್ಲಿ. ಎಲ್ಲವನ್ನೂ ಸಾಧನೆ ಮಾಡ್ತಾರೆ. ಎಲ್ರಿಗೂ ಸಾಧ್ಯ ಇಲ್ವಲ್ಲ ಇದು. ನಾವೇ ರಾಜ್ಯದಲ್ವಲ್ಲ ನಮ್ಮ ಮನೆ ಆಸ್ಥಾನದಲ್ಲಿ ಜ್ಯೋತಿಷ್ ಇಟ್ಕೊಳ್ಳೋದಕ್ಕೆ. ನಿಮ್ಮ ಕುಟುಂಬಕ್ಕೆ ಒಬ್ಬ ಜ್ಯೋತಿಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿಯಾದಂಥ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಭಾಳ ಜನ ಇದ್ದಾರೆ ನಮ್ಮಲ್ಲಿ. ಸೆಲೆಕ್ಟ್ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ, ಒಳ್ಳೆ ಗುರು ಮಾರ್ಗದರ್ಶನದಲ್ಲಿ ಎಲ್ಲವನ್ನೂ ತಿಳ್ಕೊಳ್ತಾ ಹೋಗಿ 100% ನೀವು ಗೆಲ್ತೀರ ಜೀವನದಲ್ಲಿ. ಕೆಲವೊಂದೆಲ್ಲ ಅಂದರೆ ಗುರುಗಳೇ, ನೀವು ಮಾತಾಡ್ತಿರೋದನ್ನು ಕೇಳಿದ್ರೆ ಬಹುಶಃ ಅವರ ಮನೆಯಲ್ಲಿ ನಿಮ್ಮಿಂದ ಅವರೇ ಸ್ವಲ್ಪ ಕಲ್ತ್ಕೊಳ್ಬೋದು. ಒಂದಷ್ಟು ಚೇಂಜಸ್ ಏನೇನು ಮಾಡ್ಕೊಂಡು ಬಹಳಷ್ಟು ಕಾರ್ಯಕ್ರಮ ಮಾಡಿದೀವಿ. ನಮ್ಮ ಕಂಟೆಂಟ್, ನಮ್ಮ ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತು ಅಂದರೆ ಇವತ್ತು ಎಷ್ಟೋ ಜನ ಅದನ್ನ ನೋಡ್ಕೊಂಡು ಜ್ಯೋತಿಷಿಗಳಾಗೋಗಿದ್ದಾರೆ. ನಮ್ದೊಂದು ಪುಸ್ತಕ ಇದೆ, ಅದೃಷ್ಟ ಕನ್ನಡಿ ಅಂತ. ಅದನ್ನ ನೋಡ್ಕೊಂಡೆ ನ್ಯೂಮರಲಿಸ್ಟ್ಗಳಾಗೋಗಿದ್ದಾರೆ. ಅರ್ಧಂಬರ್ಧ ಬೇಡ, ಪರಿಪೂರ್ಣವಾಗಿ ಪರಿಪಕ್ವತೆಯಾಗಿ ಒಳ್ಳೆ ಗುರು ಮಾರ್ಗದರ್ಶನ ತಗೊಳ್ಳಿ. ಗುರು ಮಾರ್ಗದರ್ಶನ ಇಲ್ಲದೆ ಗುರುವಿನ ಗುಲಾಮನಾಗ ತನಕ ಸಿಗದಣ್ಣ ಮುಕ್ತಿ ಅಂತಾರಲ್ಲ, ಹಾಗೆ ಸರಿಯಾದಂಥ ಜ್ಯೋತಿಷ್ಯ ಗುರು ಮಾರ್ಗ ಇಲ್ಲ ಅಂದರೆ ನೀವು ಯಾರು ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಎಸ್, ವೆರಿ ನೈಸ್ ಗುರುಗಳೇ. ನಮ್ಮ ಶಂಭೋ ಶಂಕರ ಯೂಟ್ಯೂಬ್ ಚಾನಲ್ನಲ್ಲಿ ಮಾತ್ರ ಅಲ್ಲದೆ ನೂರಾರು ಜನ ಇಲ್ಲಿ ಬಂದು ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ನಮ್ಮ ವೀಕ್ಷಕರಿಗೂ ಕೂಡ ಹೇಳಿಬಿಡೋಣ, ಇಲ್ಲಿ ಕೇವಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕನ್ಸಲ್ಟೇಷನ್ ಮೂಲಕ ಆಗಿರಬಹುದು ಅಥವಾ ಪೂಜೆಗಳ ಮೂಲಕ ಆಗಿರ್ಬೋದು ಅಷ್ಟೇ ಅಲ್ಲದೆ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ, ವಾಸ್ತುಶಾಸ್ತ್ರದ ಬಗ್ಗೆ, ಇದರ ಒಂದು ಬೇಸಿಕ್ ಜ್ಞಾನವನ್ನು ನಿಮಗೆ ತುಂಬುವಂಥ ಪ್ರಯತ್ನ, ನಮ್ಮ ಆಸ್ಟ್ರಾಲಜಿ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆ ವಿಶೇಷ ಕ್ಲಾಸಸ್ನ ಸ್ಪೆಸಿಫಿಕ್ ಇಂಟರ್ವಲ್ಸಲ್ಲಿ ಗುರೂಜಿಯವರು ಮಾಡುತ್ತಾ ಬಂದಿದ್ದಾರೆ, ಯಶಸ್ವಿಯಾಗಿ ನಡೆಸ್ಕೊಡ್ತಾ ಬಂದಿದ್ದಾರೆ. ಈ ಮೂಲಕ ನೂರಾರು ಜನ ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡು ಅವರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ಕಂಡು ಅವರು ಏನೇನು ಹೇಳಿದ್ದಾರೆ ಅನ್ನೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಹಲವಾರು ವಿಡಿಯೋಸಲ್ಲಿ ನೀವು ನೋಡ್ತಾ ಇರ್ಬೋದು. ಹಾಗೆ ನೆಕ್ಸ್ಟ್ ಯಾವ್ಯಾವ ಕ್ಲಾಸಸ್ ಇರುತ್ತೆ, ಯಾವ್ಯಾವ ಕ್ಲಾಸಸ್ ಎಲ್ಲೆಲ್ಲಿ ಕಂಡಕ್ಟ್ ಮಾಡ್ತಾರೆ, ಯಾವ್ಯಾವ ದಿನಾಂಕಗಳು ಎಲ್ಲವೂ ಕೂಡ ನಮ್ಮ ಮುಂದಿನ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಸ್ಗಳಲ್ಲಿ ಲಿಂಕ್ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಹಾಗೆ ಗುರುಗಳೇ, ಇವತ್ತು ಜ್ಯೋತಿಷ್ಶಾಸ್ತ್ರ, ಸಂಖ್ಯಾಶಾಸ್ತ್ರ ಎಲ್ಲ ನಂತರ ಮನುಷ್ಯ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಆತನ ಜೊತೆ ಜೀವಂತವಾಗಿ ಇರುತ್ತೆ. ಅಂದರೆ ಸಮಸ್ಯೆ ಬಂದಾಗ ವೆಂಕಟರಮಣ ಅನ್ನೋದು ಬೇಡ, ನಾವು ಚೆನ್ನಾಗಿದ್ದಾಗಲೇ ಜಾತಕವನ್ನು ತೋರಿಸ್ಕೊಂಡು ಏನೆಲ್ಲ ಸಮಸ್ಯೆಗೆ ಪರಿಹಾರ ಮಾಡಿಕೊಂಡು ನಂತರ ಅಷ್ಟೇ ಒಂದು ಹುಷಾರಾಗಿ ಹೆಜ್ಜೆಯನ್ನು ಇಟ್ಟಾಗ ಯಾವುದೇ ಸಮಸ್ಯೆ ಬರಲ್ಲ ಅಂತ ಹೇಳಿ ತಮ್ಮಿಂದ ಸಾಕಷ್ಟು ಜನ ಮಾರ್ಗದರ್ಶನ ಪಡ್ಕೊಳ್ತಾ ಇದ್ದಾರೆ ಕೂಡ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.